ಹಲೋ, ಎಲ್ಲರಿಗೂ ನಮಸ್ಕಾರ. ಈ ಗಿಡದ ಹೆಸರು ಬೈಡೆನ್ಸ್ ಆಲ್ಬಾ, ಬೈಡೆನ್ಸ್ ಫಿಲೋಸಾ, ಕ್ವಾಕ್ಚರ್, ಸ್ಪ್ಯಾನಿಷ್ ನೀಡಲ್ ಅಂತಲೂ ಕರೀತಾರೆ. ಪುಟ್ಟ ಸುಂದರವಾದ ಹೂ ಈ ಥರ ಇರುತ್ತೆ ಮತ್ತು 3 ಎಲೆಗಳಿಂದ ಕೂಡಿರುತ್ತವೆ. ಇದರಲ್ಲಿ ಆ್ಯಂಟಿ ಇನ್ಫ್ಲಾಮೇಟರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಬಹಳ ಇದೆ. ವಿಟಮಿನ್ ಸಿ ತುಂಬ ಇದೆ. ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತದೆ ಅಂತ ಹೇಳ್ತಾರೆ. ಶೀತ, ನೆಗಡಿ, ಅಸ್ತಮಾ, ಜ್ವರ, ಕೆಮ್ಮು, ಹೊಟ್ಟೆ ಸಂಬಂಧಿ ಕಾಯಿಲೆಗಳಲ್ಲಿ ಉಪಯೋಗಿಸುತ್ತಾರೆ. ಹೆಸರು ಬೇಳೆಯನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಈಗ ಒಂದು ಪಾಟ್ಗೆ ಹಾಕ್ತಾ ಇದ್ದೀನಿ ಮತ್ತು ಒಂದು ಈರುಳ್ಳಿಯನ್ನು ಹೆಚ್ಚಿ ಹಾಕಿದ್ದೀನಿ. ಹಾಗೆಯೇ ಒಂದು ಟೊಮೊಟೊ ಸೇರಿಸಬೇಕು. ಜೊತೆಗೆ ಸ್ವಲ್ಪ ಹಸಿಮೆಣಸು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಈಗ ಈ ಸೊಪ್ಪನ್ನು ಸೇರಿಸಬೇಕು. ಈ ಸೊಪ್ಪನ್ನು ಬಾರೀಕಾಗಿ ಹೆಚ್ಚಿಕೊಳ್ಬೇಕು. ಹಾಗೆ ಕೂಡ ಸೇರಿಸ್ಬೋದು, ಸ್ವಲ್ಪ ಹೆಚ್ಚಿ ಹಾಕಿದರೆ ಚೆನ್ನಾಗಿರ್ತದೆ. ಈ ಸೊಪ್ಪನ್ನು ಲೋ BP, ಲೋ ಶುಗರ್ ಇರುವವರು ಜಾಸ್ತಿ ತಿನ್ನಬಾರ್ದು. ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು ತಿನ್ನಬಾರ್ದು. ಮಕ್ಕಳಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟರೆ ಓಕೆ, ಕೊಡದೇ ಇದ್ದರೆ ಇನ್ನೂ ಒಳ್ಳೆಯದು. ಸೊಪ್ಪು ಹೆಚ್ಚಾಗಿದೆ, ನಾನೀಗ ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಎಷ್ಟಾಯಿತು, ಸ್ವಲ್ಪವೇ ಆಗುತ್ತೆ. ಈಗ ಸ್ವಲ್ಪ ನೀರನ್ನು ಸೇರಿಸಬೇಕು. 1-2 ಗ್ಲಾಸ್ನಷ್ಟು ನೀರು ಸೇರಿಸಿದ್ದೀನಿ. ನೀರು ಚೆನ್ನಾಗಿ ಬೇಯಬೇಕು, ಬೇಳೆ ಅದೆಲ್ಲ ಸೇರಿ ಬೇಯಬೇಕು. ನೋಡಿ ಹಾಕಿ ನೀರನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. ಈಗ ರುಚಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಮೆಣಸಿನ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮುಚ್ಚಿಕೊಂಡು ಬೇಯುವವರೆಗೆ ಬೇಯಿಸಬೇಕು. ಚೆನ್ನಾಗಿ ಮೆತ್ತಗಾಗುವವರೆಗೆ ಬೇಯಿಸಬೇಕು. ನೋಡಿ ಬೇಯ್ತಾ ಇದೆ. ಒಂದ್ಸಲ ಮಿಕ್ಸ್ ಮಾಡಿ ಇನ್ನು ಬೇಯಬೇಕು. ಈಗ ಚೆನ್ನಾಗಿ ಬೆಂದಿದೆ ನೋಡಿ, ಈ ಥರ ಸಾಫ್ಟಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಮ್ಯಾಶ್ ಮಾಡಬೇಕು. ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಮ್ಯಾಶ್ ಮಾಡಿಕೊಂಡಾಯಿತು. ನೋಡಿ ಚೆನ್ನಾಗಿ ಬಂದಿದೆ ಕಲರು, ಗ್ರೀನಾಗಿ. ಈಗ ಒಂದು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಇದರಲ್ಲಿ ಸ್ವಲ್ಪ ನೀರು ಸೇರಿಸಿ ಹದ ಮಾಡಬೇಕು. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರನ್ನು ಹಾಕಿ ಮಾಡಿಕೊಡ್ಬೋದು. ಈಗ ಎಣ್ಣೆ ಕಾದಿದೆ. ಅರ್ಧ ಚಮಚ ಸಾಸಿವೆ ಹಾಕಿ ಚಟಪಟಾಯಿಸ್ಕೊಳ್ಬೇಕು. 1 ಚಮಚ ಜೀರಿಗೆ ಹಾಕಬೇಕು ಮತ್ತು 3-4 ಅಥವಾ 2-3 ಬೆಳ್ಳುಳ್ಳಿ ಹೆಸರುಗಳನ್ನು ಬಾರೀಕ್ ಹೆಚ್ಚಾಗಿ ಸೇರಿಸಬೇಕು. 1-2 ಒಣಮೆಣಸುಗಳನ್ನು ತುಂಡು ಮಾಡಿ ಸೇರಿಸಬೇಕು. ಸ್ವಲ್ಪ ಫ್ರೈ ಮಾಡಬೇಕು. ಇದು ಜೀರ್ಣಕ್ರಿಯೆಗೆ ಒಳ್ಳೆಯದು, ಮಲಬದ್ಧತೆಯನ್ನು ನಿವಾರಿಸುತ್ತದೆ ಅಂತ ಹೇಳ್ತಾರೆ. ಇದರ ಚಹಾ ಕೂಡ ಮಾಡಿ ಕುಡಿಯುತ್ತಾರೆ, ಪಲ್ಯ ಸೂಪ್ಗಳಲ್ಲಿ ಉಪಯೋಗಿಸ್ತಾರೆ. ನೋಡಿ ಮೆಣಸು ಚೆನ್ನಾಗಿವೆ, ಫ್ರೈ ಆಗಿವೆ. ಈಗ ಇದರಲ್ಲಿ ಬ್ಲೆಂಡ್ ಮಾಡಿದ ಬೇಳೆಯನ್ನು ಸೇರಿಸಬೇಕು. ಆಹಾ ಎಂಥ ಘಮ ಘಮ ಬರ್ತಾ ಇದೆ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ತರಿಸಬೇಕು. ರುಚಿಗೆ ಸ್ವಲ್ಪ ಉಪ್ಪು ಸೇರಿಸಬೇಕು ಮತ್ತು ಚೆನ್ನಾಗಿ ಒಂದು ಕುದಿ ತರಿಸಿದರೆ ಸಾಕು.
ಈ ಸೊಪ್ಪನ್ನು ಗಾಯಗಳಿಗೆ ಹಚ್ಚುತ್ತಾರೆ. ಜಜ್ಜಿ ಅದನ್ನು ಹಚ್ಚಬೇಕು, ಗಾಯಗಳು ವಾಸಿಯಾಗುತ್ತವೆ. ನೋಡಿ ಕುದಿ ಬಂದಿದೆ. ಆಹಾ, ತುಂಬ ರುಚಿಕರವಾದ ಸಾರು ರೆಡಿ ಆಗ್ತಾಯಿದೆ. ನೋಡಿ ಎಷ್ಟು ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಗ್ರೀನ್ ಕಲರ್ ಆಗಿ. ಸ್ವಲ್ಪ ಸೊಪ್ಪು ಹಾಕಿದ್ರು ಕೂಡ ಆಹಾ ಎಂಥ ರುಚಿ. ಈಗ ರೆಡಿ ಆಯಿತು, ಸರ್ವ್ ಮಾಡ್ಬೋದು. ಇದನ್ನು ರೈಸ್ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಸರ್ವ್ ಮಾಡ್ಬೋದು. ಇದು ಸುಮಾರು 3-4 ಜನರಿಗೆ ಆಗುವಷ್ಟು ಆಗಿದೆ. ಆಹಾ, ಟೇಸ್ಟ್ ತುಂಬಾ ರುಚಿಯಾಗಿದೆ. ಸ್ವಲ್ಪ ಸ್ಪೈಸಿಯಾಗಿದೆ, ಆದರೆ ತುಂಬ ಚೆನ್ನಾಗಿದೆ. Nice also. Thank you for watching. Don't forget to like and subscribe.